ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾ ಪದ್ಧತಿ ಅಧ್ಯಾಯದ 25ನೇ ಪ್ರಶ್ನೆಯನ್ನ ಗಮನಿಸಿ. ಕೂಡಿ 2√2 + 5√3 ಮತ್ತು √2 - √3 ಇವುಗಳನ್ನ ಕೂಡ್ಬೇಕು. ಸೊ ಮೊದಲನೇದಾಗಿ ಸಜಾತಿಯ ಪದಗಳನ್ನ ಗುಂಪುಗಳನ್ನಾಗಿ ಮಾಡ್ಕೋಬೇಕು. ನೋಡಿ, 2√2 √2. ಸೊ ಇಲ್ಲಿ 2√2 + 5√3 ಪ್ಲಸ್ √2 - √3. ಸೊ ಈಗ ಸಜಾತಿಯ ಪದಗಳು ಗುಂಪುಗಳನ್ನಾಗಿ ಬರೆದಾಗ 2√2 + √2 ಪ್ಲಸ್ 5√3 - √3. ಸೊ ಇಲ್ಲಿ 2√2 + √2. ಸೊ ಇಲ್ಲಿ √2 ಕಾಮನ್ ಆಗಿದ್ರೆ ಸೊ ಬ್ರಾಕೆಟ್ ಅಲ್ಲಿ 2 + 1. ಸೊ ಇಲ್ಲಿ √3 ಕಾಮನ್ ಇದೆ. ಸೊ ಬ್ರಾಕೆಟ್ ಅಲ್ಲಿ √3 5 - 1. ಓಕೆ, ಸೊ √2 2 + 1 3 3√2 + 5 - 1 4√3. ಓಕೆ, ಸೊ ಹಾಗಾದ್ರೆ ಇದನ್ನ ಕೂಡಿದಾಗ ಬರುವಂತದ್ದು 3√2 + 4√3. ಓಕೆ, ಥ್ಯಾಂಕ್ ಯು. ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾ ಪದ್ಧತಿ ಅಧ್ಯಾಯದ 26ನೇ ಪ್ರಶ್ನೆಯನ್ನ ಗಮನಿಸಿ. 6√5 ಯನ್ನ 2√5 ನಿಂದ ಗುಣಿಸಿ. ಸೊ ಗುಣಾಕಾರವನ್ನ ಮಾಡಬೇಕು. 6√5 × 2√5. ಓಕೆ, ಸೊ ಮೊದಲನೇದಾಗಿ ನಾವೇನ್ ಮಾಡ್ಬೇಕು, ಪೂರ್ಣಾಂಕಗಳನ್ನ ಗುಣಿಸಿ 6 × 12, ನಂತರ ವರ್ಗಮೂಲ ಸಂಖ್ಯೆಗಳನ್ನ ಗುಣಿಸಿದಾಗ √5 × √5 ಇದೇನಾಗತ್ತೆ ಹೇಳಿ. ಸೊ √5 ಗುಣಿಸು √5 = 5. ಸೊ ಗುಣಿಸು √5 × √5 ಏನ್ ಬರುತ್ತೆ ಹೇಳಿ, 5. ಸೊ 12 5 60 ಬರುತ್ತೆ. ಸೊ ಹಾಗಾದ್ರೆ ಇದನ್ನ ಗುಣಿಸಿದಾಗ ಬರುವಂತಹ ಉತ್ತರ 60. ಥ್ಯಾಂಕ್ ಯು. ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾ ಪದ್ಧತಿ ಅಧ್ಯಾಯದ 27ನೇ ಪ್ರಶ್ನೆಯನ್ನ ಗಮನಿಸಿ. 8√15 ಅನ್ನ 2√3 ರಿಂದ ಭಾಗಿಸಿ. ಸೊ ಇದನ್ನ ಭಾಗಾಕಾರ ರೂಪದಲ್ಲಿ ಬರ್ಕೊಂಡಾಗ 8√15 / 2√3. ಓಕೆ, ಸೊ √15 ಅನ್ನ ನಾವು 8 × √5 × √3 ಅಂತ ಬರ್ಕೊಳ್ಳೋಣ. ಓಕೆ, ಸೊ ನೋಡಿ, √15 = 5 3 15. ಸೊ ವರ್ಗಮೂಲ a × b ಅನ್ನ ನಾವು ವರ್ಗಮೂಲ 5 ಗುಣಿಸು ವರ್ಗಮೂಲ 3 ಅಂತ ಬರೀಬಹುದು. ಸೊ ಹಾಗಾದ್ರೆ √15 ಅನ್ನ ನಾವು √5 × √3 / 2√3. ಸೊ √3 ಕ್ಯಾನ್ಸಲ್ ಆಗುತ್ತೆ. 2 1 2 2 4 8. ಸೊ ಉಳಿದಿರುವಂತಹ ಉತ್ತರ 4√5 ಆಗುತ್ತೆ. ಓಕೆ, ಥ್ಯಾಂಕ್ ಯು.